ನಮಸ್ಕಾರ. ಗೌತಮ್ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಶಾಸಕರಿಂದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಹೌದು, ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಧರಣಿ ನಿರಾಶ್ರಿತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ರಾಜು ಗೌಡ ಪಾಟೀಲ್ ಅವರು, ಕುದುರೆ ಸಾಲ ವಾಡಗಿ ನನ್ನ ಗ್ರಾಮ. ಕೆಲ ಗ್ರಾಮಸ್ಥರು 5 ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ. ತೆರವು ಕಾರ್ಯಾಚರಣೆ ಮಾಡುವ ಮೊದಲು ಗ್ರಾಮದಲ್ಲಿ ಸಭೆ ಮಾಡಿದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ನನ್ನ ಭೂಮಿ ನಮ್ಮ ತೋಟ ಯೋಜನೆಯಡಿಯಲ್ಲಿ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಹಾಗೂ ಅರ್ಹರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಅದರ ಪ್ರಕಾರ ನಾನು ನಡೆದುಕೊಳ್ಳುತ್ತಿದ್ದೇನೆ. ನಿಮ್ಮ ಧರಣಿಯನ್ನು ಹಿಂಪಡೆಯಿರಿ ಅಂತ ಮನವಿಯನ್ನು ಮಾಡಿಕೊಂಡರು. ನಂತರ ಅಶೋಕ ಗೌಡ ಪಾಟೀಲ್ ಅವರು ಮಾತನಾಡಿ, ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ, ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಮತ್ತು ಮನೆಯನ್ನು ಕಳೆದುಕೊಂಡ ನಿರಾಶ್ರಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಭುಗೌಡ ಲಿಂಗದಳ್ಳಿ, ಗುರುರಾಜ ಗುಡಿಮನಿ, ನಜೀರಾ ಗುಡ್ನಾಳ, ಬಸವರಾಜ ದೇಸಾಯಿ, ಆದಂ ಸಾಬ್ ಡವಳಗೆ, ಕಾಮೇಶ ಭಜಂತ್ರಿ, ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು ಹಾಗೂ ಹಲವಾರು ಜನರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ. ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ನಾವು ಮಾಡಿಕೊಡ್ತೀವಿ. ಇವರಾಗಲಿ ಎಲ್ಲರೂ ನೀವೆಲ್ಲರೂ ಕೇಳ್ತಾ ಇರೋದು, ನಾವು ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ನಿಮ್ಮ ಪರವಾಗಿ ಕೆಲಸ ನಾವು ಮಾಡ್ತೀವಿ. ಒಂದು. ಎರಡನೇದು, ಅದು ಸಾರ್ವಜನಿಕ ರಸ್ತೆ ಇದೆ, 50 ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಿ. ಅದನ್ನ ಜಾಸ್ತಿ ಇದು ಮಾಡೋದು ಬೇಡ. ಈಗ ನಾನು ಹೇಳೋದೇನು, ಮ್ಯಾಪ್ ಆ ಕಡೆ ಇತ್ತು ಈ ಕಡೆ ಇತ್ತು ಅದು ಪ್ರಶ್ನೆ ಬಂದಿಲ್ಲ. 50 ವರ್ಷದಿಂದ ಅದು ಆಲ್ರೆಡಿ ಅಲ್ಲಿ ರಸ್ತೆ ಇದೆ. ವಿಲೇಜ್ ರೋಡ್ ಇರ್ಬೋದು, MDR ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಇದ್ದಂಥ ರಸ್ತೆನೇ ಅದು. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಈಗ ಆಗಿದೆ. ಈಗ ಅದನ್ನೇನಾದ್ರೂ ನೀವು ಸರಿಪಡಿಸ್ಕೊಂಡು ಹೋದ್ರೆ ಅದು ನಿಮಗೂ ರಸ್ತೆ ಆಗುತ್ತಲ್ವಾ. ನಾವೇನು ಓಡಾಡ್ತೀವಿ ಅಲ್ಲೇ, ಅಲ್ಲ ಅಧಿಕಾರಿಗಳು ಬಂದು ಓಡಾಡಂಗಿಲ್ಲಲ್ಲ. ನಿಮ್ಗೆ ಕೆಲಸ ಮಾಡೋಕ್ಕೋಸ್ಕರ ನಾವು ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು. ಅದಕ್ಕೆ ನೀವು ಈಗ ಅದು 50 ವರ್ಷದಿಂದ ರಸ್ತೆ ಇದ್ದದ್ದನ್ನು ತಾವು ಎಲ್ಲ ಊರಿನ ಜನರು ನೋಡಿದ್ದೀರಾ. ಈಗೇನಿದೆ, ಈಗ 100 ಫೀಟ್ ಹೊಡಿತಾ ಇಲ್ಲ, ಜಸ್ಟ್ 100 ಫೀಟ್ ಒಳಗೆ ಅರ್ಧ ಮಾತ್ರ ಅದನ್ನ ತಗೊಂಡಿದ್ದಾರೆ. ಈ 100 ಫೀಟ್ ಹೊಡಕ್ ಹೋದ್ರೆ ಎಲ್ಲ ಮನೆಗಳು ಹೋಗ್ತಾ ಹಂಗೆಲ್ಲ ಮಾಡೈತೇನಪ್ಪ. ಈ ನಿಮ್ ರಸ್ತೆ ಏನಿದೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ ನಿಮ್ಗೆ ಏನ್ ಪರಿಹಾರ ಬೇಕು ಅದನ್ನ ಸ್ವಲ್ಪ ನೀವು ಸರ್ಕಾರದಿಂದ ಪಡೆದುಕೊಂಡು ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಷ್ಟು ಕೆರೆಯರಂತ ನೋಡಿದ್ರೆ ಅದೂ ಇಲ್ಲ. 55 ಫುಟ್ 60 ಫುಟ್ ಹೊಡೆದಿದ್ರಿ. ಈ ಸೊತ್ತಿರೋದು ಯಾರು, ಈ ಸೊತ್ತೊಳಗೆ ಎಷ್ಟು ನೀವೇ ನೋಟಿಸ್ 148ರಲ್ಲಿ ಈ ಸೊತ್ತು ಎಷ್ಟು ಅದಾವ, ಕೈ ಬರೋ ಉತ್ತಾರಿ ಎಷ್ಟು ಅದಾವ ಎಲ್ಲ ಲಿಸ್ಟ್ ಐತದ. ಆ ಲಿಸ್ಟ್ ಪ್ರಕಾರ ಈ ಸೊತ್ತು ಇದ್ರೂ ಕೂಡ ಹೊಡೆಯೋಕೆ ಸಾಧ್ಯ ಇದೆ. ಈ ಸೊತ್ತಲ್ಲಿ ಮೆನ್ಷನ್ ಮಾಡಿದ್ರಿ ಸರ್, ಈ ಸೊತ್ತೆಲ್ಲ ಲಿಸ್ಟ್ ಅಲ್ಲಿ ಇದೆ. ಈ ಸೊತ್ತಿದ್ರು ಹೊಡೆಯೋ ಮನೆ ತೆರವುಗೊಳಿಸೋ ನಿಮ್ಗೆ ಪರ್ಮಿಷನ್ ಇದೆ. ಏನು DC ಆರ್ಡರ್ ಆಗಿತ್ತು ತಮಗೆ? ಏನು ಯಾರಿಂದ ಗ್ರಾಮ ಪಂಚಾಯತಿ ಸರ್ವ ಮಾಡಿದ್ದಾರೆ ಅಷ್ಟೇ. ಸರ್ವ ಮಾಡಿದ್ರೆ ಈ ಸೊತ್ತು ಅವರೇ ಇಶ್ಯೂ ಮಾಡಿದ್ದಾರೆ. ಆಮೇಲೆ ಅದ್ರ ಪ್ರಕಾರ ನಾವು ಮಾಹಿತಿನೂ ಕೇಳಿದ್ವಿ, PWD ಜಾಗ ಎಷ್ಟಿದೆ ಅದರಲ್ಲಿ ಅವ್ರು ಬರೆದುಕೊಟ್ಟಿದ್ದಾರೆ. ಪಂಚಾಯತ್ ಅವರು ಕೂಡ ಬರೆದುಕೊಟ್ಟಿದ್ದಾರೆ. ಏನಂತ ಬರೆದುಕೊಟ್ಟಿದ್ದಾರೆ, PWD ರಸ್ತೆ ಯಾವುದೂ ಮಾಹಿತಿ ಇಲ್ಲ ಅಂತ ಅವರು ಬರೆದುಕೊಟ್ಟಿದ್ದಾರೆ. ಇದು ಆದ ತಕ್ಷಣ ADLR ಆಫೀಸಲ್ಲಿ ಕೂಡ ಅವರು ಬರೆದುಕೊಟ್ಟಿದ್ದಾರೆ. ಏನು ಬರೆದುಕೊಟ್ಟಾಗ ಅವರು ಕೂಡ ಯಾವುದೂ ಮಾಹಿತಿ ಇಲ್ಲ, PWD ಅವ್ರದ್ದು ಯಾವುದೋ ರಸ್ತೆ ಮಾಹಿತಿ ಇಲ್ಲ ಅಂತ. ಆಮೇಲೆ ನಾವು ಮ್ಯಾಪ್ ತೆಗೆದೀವಿ. ಮ್ಯಾಪ್ ತೆಗೆದಾಗ ಊರಲ್ಲಿ ನೀವು ಊರ ತನಕ ನೀವು ಏನು 100 ಫೂಟ್ ಇದ್ದೀರಾ 200 ಫೂಟ್ ಇರ್ತೀರ ಗೊತ್ತಿಲ್ಲ, ಅಲ್ಲಿವರೆಗೆ ಬಂದು ನಿಂತದ. ಊರೊಳಗೆ ಎಲ್ಲಿ ಅದಲ್ಲ, ಅದು ದೊಡ್ಡ ಮ್ಯಾಪ್ ತಗೊಂಡು ನೋಡಿದ್ರೆ ಊರೊಳಗೆ ಬಂದು ನಿಂತುಬಿಟ್ಟವು. ಊರಿಂದ ಆಮೇಲೆ ಒಳಗಡೆ ಇನ್ನೊಂದು ಮ್ಯಾಪ್ ತೋರಿಸಿದ್ರಿ. ಈಗಾದರೂ ಕೂಡ ನಾವು ಹೇಳ್ತೀವಿ ಎಲ್ಲಿ ರಸ್ತೆ ಎಲ್ಲಿ ನೀವು ಜಾಗ ಸಿಗ್ತದೆ ಅಲ್ಲಿ ಮಾಡ್ರಿ, ಅದ್ರಾಗ ಏನು ತೊಂದರೆ ಇಲ್ಲ. ಬಟ್ ಈಗ ಏನು ಡ್ಯಾಮೇಜ್ ಮಾಡಿದ್ರಿ
ನಿರಾಶ್ರಿತರು ಅವ್ರಿಗೆಲ್ಲ ಮನೆಗಳು ಭಾಳ ಹೋಗ್ಯಾವ. ನೋಡ್ರಿ ಎಲ್ಲ ಊರಿಗೆ ಹೋಗಿ ನೋಡಿದ್ರೆ ಭಾಳ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಡಿದಾರೆ. ಅದಕ್ಕೆ ಏನು ಪರಿಹಾರ ಎದುರಿಸಿದ್ರಿ? ಮನೆ ಕಟ್ಸೋ ಒಂದು ನಮ್ಮ ಬೇಡಿಕೆ ಎರಡೇ ಇದೆ. ಅವ್ರಿಗೆಲ್ಲ ಮನೆ ಕಟ್ಸೋ ಒಂದು ವ್ಯವಸ್ಥೆ ಮಾಡಿರಿ. ರೋಡ್ ನೀವು ಏನು ಅಂತೀರಿ ಅದರ ರೋಡ್ ಮಾಡಿರಿ. 55 ಫೂಟ 60 ಫೂಟ ಇದ್ರೆ ಮಾಡಿರಿ. ಅಲ್ಲಿ ತಮ್ಮ ರಸ್ತೆ ಆಯ್ತಿದ್ರೆ ತಮ್ಮ ಏನೋ ದಾಖಲೆಗಳಿದ್ರೆ ಮಾಡಿರಿ, ಅದೇನು ತಪ್ಪಿಲ್ಲ. ಇನ್ನಾದ್ರೂ ನಾವು ರೋಡಿಗೆ ಅವತ್ತು ಕೂಡ ಹೇಳಿದ್ರೆ ರೋಡ್ ಮಾಡ್ರಿ, ಅಭಿವೃದ್ಧಿ ಮಾಡ್ರಿ, ಅದ್ರಾಗ ಯಾವುದೂ ನಮ್ಮ ಅಡಚಣೆಯಿಲ್ಲ. ಇನ್ನಾದ್ರೂ ನಾವು ಮಾಡಿಸ್ತೀವಿ. ಅದನ್ನು ಏನದ ಮೊದಲು ಅವ್ರಿಗೆ ಪರಿಹಾರ ಕೊಡಿಸ್ರಿ. ಅವರೆಲ್ಲರೂ ಈಗ ಹೊರಗೆ ನೋಡಿದ್ರೆ ದಾಖಲಾಗಿಲ್ಲ ನೋಡಿದ್ರೆ ತೊಂದರೆ ಆಗ್ತದೆ. ಹೆಣ್ಮಕ್ಳು ಇನ್ನೂ ಮನೆಯಲ್ಲಿ ವಾಸವಾಗಿದ್ದು, ಯಾರೂ ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ನಮ್ಗೆ ಅಷ್ಟೇ ವಿನಂತಿ ಇತ್ತು ಏನಂತಂದ್ರೆ ಇದನ್ನ ಸ್ವಲ್ಪ ತಡೆ ಇಡ್ರಿ. 2 ದಿವಸ ಆಗಲಿ 4 ದಿವಸ ಆಗಲಿ ಡಾಕ್ಟರ್ಸ್ ಕೂಡ ನಾವು ಕೂಡ ಮನವಿ ಮಾಡಿದ್ವಿ. ಅದಕ್ಕೆ ಒಪ್ಪಲಿಲ್ಲ ಏನಾಯ್ತು, 55 ಫೂಟ್ ಪ್ಲ್ಯಾನ್ ತೊಗೊಂಡಿದ್ರೆ ಟೆಂಡರ್ ಆಗಿದೆ, ಇದು ಆಗಿದೆ, ಅದನ್ನು ಎಸ್ಟಿಮೇಟ್ ಮಾಡಿದ್ದೀವಿ, ಅದನ್ನು ಡಿವೈಡರ್ ಐತಿ, ರೋಡ್ ಐತಿ, 55 ಫೂಟ್ ಮಾಡಲೇಬೇಕು ಅಂತ ಹೇಳಿ ನಾವು ಏನು ಮನವಿ ಮಾಡಿದ್ವಿ ಅಂದ್ರೆ ಎಲ್ಲರೂ ಸೇರಿ 55 ಫೂಟ್ ಮಾಡಬೇಡ್ರಿ. 48 ಫೂಟ್ ಮಾಡಿದ್ರೆ 2 ಸಲ ಮಾರ್ಕಿಂಗ್ ಆಗಿದೆ. 1ನೇ ಸಲ ನೀವು ಮಾರ್ಕಿಂಗ್ ಮಾಡಿದ್ರಿ 45 ಫೂಟ್ ಮಾರ್ಕಿಂಗ್ ಮಾಡಿದ್ರಿ. 2ನೇ ಸಲ ಮತ್ತೆ ಮಾಡಿದಾಗ 55 ಫೂಟ್ ಮಾಡಿದ್ರಿ. ಯಾವ ಆಧಾರ ಮೇಲೆ ನೀವು ಮಾಡಿದ್ರೆ ನನಗೆ ಅದು ಅರ್ಥ ಆಗ್ತದೆ. ಅಲ್ಲಿ ಮ್ಯಾಪ್ ಅದ, ರೋಡ್ ಅದ, ಅಳತೆ ಅದು ಏನೂ ಬೇಕಿಲ್ಲ. ಅದಕ್ಕೆ ಮಾಡಿದ್ರು ಕೂಡ ಅದಕ್ಕೊಂದು ಪ್ರೊಸೆಸ್ ಇದೆ. ಎಲ್ಲ ಸಭೆ ಮಾಡಿ ಗ್ರಾಮ ಸೇವಕರಿಗೆ ನಿರಾಶ್ರಿತರಿದ್ದಾರೆ ಅವ್ರಿಗೆಲ್ಲ ಕರೆದ್ಬಿಟ್ಟು ನೋಟಿಸ್ ಕೊಟ್ಟಿದ್ರಿ. ಎಲ್ಲರೂ ಯಾರಿಗೂ ಓದ್ಲಕ್ಕೆ ಬರೋಂಗಿಲ್ಲ ನೋಟಿಸ್. ನಿಮಗೆಲ್ಲ ತಿಳಿದು ಎಲ್ಲರಿಗೂ ಯಾರಿಗೆ ಓದ್ಲಕ್ಕೆ ಬರ್ತದೆ ನೋಟಿಸ್, ಯಾರಿಗೂ ಬರೋದಿಲ್ಲ. ಯಾರಿಗೆ ಅದ್ರ ಬಗ್ಗೆ ಇನ್ನೂ ಅವ್ರು ಅಂತ ಹೇಳಿದಾರೆ ಇನ್ನೊಂದು 2 ನೋಟಿಸ್ ಬರ್ತದ, ನಾವು ಅವಾಗ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಅವ್ರು ವಿಚಾರ ಮಾಡಿದಾರೆ. ಏನೋ ಸ್ಥಳಾಂತರ ಆಗಲಿ ಏನೋ ಒಂದು ರೀತಿ ಮಾಡ್ತಾರೆ. ಅವತ್ತು 48 ಫೂಟ್ ಅಂತ ಎಲ್ಲ ಒಪ್ಪಿದ್ರಿ. ನಾವು ಕೂಡ ಸಾಹೇಬ್ರು ನಾವೆಲ್ಲ ಸಾಹೇಬ್ರು ಇದ್ರಲ್ಲ ಸರ್, DSP ಸಾಹೇಬ್ರು ಇದ್ರು. ಅವರು ನಾವೆಲ್ಲ ಇಡೀ ಊರು ಅಡ್ಡಾಡಿದ್ವಿ. ಎಲ್ಲೆಲ್ಲಿ ಸಾಧ್ಯದ ತೆಗೀರಿ, ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅದನ್ನು ಸ್ವಲ್ಪ 2-3 ಸ್ಥಳಾಂತರ ಮಾಡುವ ಟೈಮ್ ತೊಗೊಳ್ರಿ ಅಂತ ಹೇಳಿದ್ವಿ. ಮುಂದೆ ಸ್ವಲ್ಪ ನಾವು ಹೊಡೆದು